ಏನು ಬೇಜಾರಿಲ್ಲ. ಬಿಕಾಸ್ ನಾವೆಲ್ಲ ಕಳ್ಳರಂತೆ, ಅದು ಕಿತ್ತೋಗಿದೆ. Hi guys. So welcome back to my YouTube channel. ಮಗದೊಮ್ಮೆ ಸರ್ವರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಪೀಸ್ ಬಂದು ನಿಖಿತಾ ಅಂದ್ಬಿಟ್ಟು, ಇವರು ಭಾರ್ಗವಿ ಅಲಿಯಾಸ್ ಬಾರ್, ಆ್ಯಂಡ್ ದಿಸ್ ಇಸ್ ಲಕ್ಕಿ ಅಲಿಯಾಸ್ ಲಿಕ್ಕಿ, ವಾಟ್ ಎವರ್ ಯು ಕ್ಯಾನ್ ಕಾಲ್ ಗೈಸ್. ಸೊ ನಾವು ಬಟ್ಟೆ ಹಾಕೊಂಡಿರೋದು ನೋಡ್ತಿದ್ರೆ ವಿ ಆರ್ ಎಟ್ ಗ್ರಾಜುಯೇಷನ್, ನಮ್ಮ ಶೇಷಾರಿಪುರಂ ಕಾಲೇಜ್ ಗ್ರಾಜುಯೇಷನ್ ಆಗಿದ್ದೀವಿ. ಸೊ ವೈಬ್ ಹೇಗಿದೆ ಅಂತ ತೋರಿಸ್ತಿದ್ದೀವಿ. ಸೊ ದಿಸ್ ಈಸ್ ದ ವೈಬ್. ಆ್ಯಕ್ಚುಲಿ ನಮ್ಮ ಕ್ಲಾಸ್ ಅವ್ರು ಎಲ್ಲಿದ್ದಾರೆ ಅಂತ ದೇವರಣೆಗೂ ನಮಗೆ ಗೊತ್ತಿಲ್ಲ. ಅವತ್ತಿಂದನೂ 3 ಜನ ಇದ್ದೀವಿ, ಇವತ್ತು 3 ಜನ ಇದ್ದೀವಿ. ನಾಟ್ ಫ್ರಮ್ ಡಿಗ್ರಿ, ಫ್ರಮ್ PU. ಫ್ರಮ್ PU 5 years. ಈಗ ಸರ್ಟಿಫಿಕೇಟ್ ಎಲ್ಲಿ ಕೊಡ್ತಿದ್ದಾರೆ ಏನು ಅಂತ ಗೊತ್ತಿಲ್ಲ. 7 years. ಇನ್ನೊಂದೇನಂದ್ರೆ ಹೇಳ್ಬೇಕಂದ್ರೆ, ಈ ಡ್ರೆಸ್ಸಿಗೆ 500 rupees ಡೆಪಾಸಿಟ್ ಕೊಟ್ಟು ತೊಗೊಂಡ್ಬಂದಿದ್ದೀವಿ. ಬಿಕಾಸ್ ನಾವೆಲ್ಲ ಕಳ್ಳರಂತೆ, ಅದು ಕಿತ್ತೋಗಿದೆ. ನಾವಿನ್ನ ಬರೀ ಇಂಥದೆಯಾ ಹಾಕ್ಬಿಟ್ಟು ಹಾಕೊಂಡಿದ್ದೀವಿ. ಇದು ಆಕ್ಚುಲಿ ಇದು ಒಂದು ಕಡೆ ನಿಲ್ತಿಲ್ಲ, ಹೇಗೋ ಮಾಡಿ ಇದು ಕಳ್ಳರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ 500 ಡೆಪಾಸಿಟ್ ಅವ್ರಿಗೆ ಪುಕ್ಸಟೆ ಕೊಡ್ತಾ ಇದ್ದೀವಿ. ಪ್ಲಸ್ ಗ್ರ್ಯಾಜುಯೇಷನ್ಗೆ ಸರ್ಟಿಫಿಕೇಟ್ಗಳು ಕೊಟ್ಟಿದ್ದೀವಿ, ಕಾಲೇಜ್ ಫೀಸ್ ಕೊಟ್ಟಿದ್ದೀವಿ. 2 ವರ್ಷ ಆದ್ಮೇಲೆ ಇನ್ನೂ 500 ರೂಪಾಯಿ ಕೊಟ್ಟಿದ್ದೀವಿ. ಏನು ಬೇಜಾರಿಲ್ಲ. ಒಳ್ಳೆ ಫ್ರೆಂಡ್ಸ್ನ ಕೊಟ್ಟಿದ್ದಾರೆ, ಅದಕ್ಕೊಂದು ಖುಷಿ, ಅದೊಂದು ಖುಷಿ. ಶೇಷಾರಿಪುರಂ ಕಾಲೇಜ್ ಏನು ಕೊಟ್ಟಿದೆ ನಮಗೆಲ್ಲ? ಫ್ರೆಂಡ್ಶಿಪ್ನ ಕೊಟ್ಟಿದೆ. ಅದು ಬಿಟ್ಟು ಏನು ಕೇಳಬೇಡಿ. ಲೈಬ್ರರಿನೂ ಕೊಟ್ಟಿದೆ. ಲೈಬ್ರರಿ ಮೆಮೊರೀಸ್ ಕೊಟ್ಟಿದೆ, ನಾಟ್ ಸ್ಟಡೀಸ್. ಸ್ಟಡೀಸ್ ವಾಸ್ ಗಿವನ್ ಬೈ ಯೂಟ್ಯೂಬ್ ಚಾನಲ್ ಸಾಯಿ ಸ್ಟಡಿ ಸರ್ಕಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇವಾಗ ಎಲ್ಲಿಗೆ? ಇವಾಗ ಇದನ್ನ ಕೊಟ್ಟು ಊಟಕ್ಕಾಗೋದು. ಇದನ್ನ ಕೊಟ್ಟು ಒಂದು ಕೊಟ್ಟು ಸರ್ಟಿಫಿಕೇಟ್ ನೋಡೋಣ. ಫೋಟೋಸ್ ತಗೊಂಡು ಫೋಟೋ ಸೆಷನ್ ಆಲ್ರೆಡಿ ಒಂದು ರೌಂಡ್ ಮುಗಿದಿದೆ. ನಮ್ಮನ್ನ ಗುರ್ತಿಡಿಯೋರು ಯಾರೂ ಇಲ್ಲ, ನಮ್ಮನ್ನ ನಾವೇ ಗುರ್ತಿಡ್ಕೋಬೇಕು. ಯಾಕಂದರೆ ನಾವು ಕಾಲೇಜ್ಗೆ ಹೋಗಿಲ್ಲ ನೋಡಿ. ಅಲ್ಲೆಲ್ಲ ಗ್ರೂಪ್ಗಳು ಈ ಥರ ಹ್ಯಾಟ್ ಎಸಿತಿದ್ರೆ ನನ್ನ ಫ್ರೆಂಡ್ಸ್, ಸೋ ಕಾಲ್ಡ್ ಕ್ಲಾಸ್ಮೇಟ್ಸ್ ಯಾರು ಕಾಣಿಸ್ತಾ ಇಲ್ಲ. 3 ಜನ ಕೊನೆಗೂ ಏನು ಹಾಕೊಂಡ್ಬಿಟ್ಟಿದ್ವಿ ಆಲ್ರೆಡಿ. ಇಲ್ಲಿ ಬಂದು ಅದರ ಪ್ರಶ್ನೆ ನಮಗೆಲ್ಲ ಗೊತ್ತಾಗೋಯ್ತು. ಬಟ್ ಸ್ಟಿಲ್ ಗೈಸ್, ಶೇಷಾರಿಪುರಂ ಅಂತ ಬಂದಾಗ ನಾವು ನಿಂತ್ಕೊಂತೀವಿ. ಇವರಿಬ್ಬರನ್ನ ಕೊಟ್ಟಿದೆ ನನಗೆ, ಇವ್ರಿಗೆ ನಾವಿಬ್ರು ಕೊಟ್ಟಿದೆ. ಮೈಕ್ ಇಲ್ಲ, ದಯವಿಟ್ಟು ಆಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಯರ್ಫೋನ್ಸ್ ಹಾಕೊಂಡು ಕೇಳಿಸ್ಕೊಳ್ಳಿ. ಸೊ ಇವಾಗ ಎಲ್ಲಿಗೆ? ಅಲ್ಲಿ ಊಟ ಕೊಡ್ತಿದ್ದಾರೆ. ಯಾರು ತೋರ್ಸೋದ ಮಚಾ? ಇಲ್ಲೆಲ್ಲ ವಿಡಿಯೋ ನೋಡ್ತಾರೆ, ಯಾರ ಬಗ್ಗೆ ಕಮೆಂಟ್ ಹಾಕೋದು ಬೇಡ ಮಚಾ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಅವಳು ನೋಡಿ ಹೆಂಗ್ ಗುಡ್ತಾಳೆ. ಅರ್ಪಿತಾ ಕರೆಯಲ್ಲಿ ದಡೀಸ್ ಅರ್ಪಿತಾ ಯಾರೋ ಒಬ್ಬರು ಸಿಕ್ಕಿದ್ರು. ಹಾಯ್ ಮಾಡು. ಚೆನ್ನಾಗಿದ್ಯಾ? ಆರಾಮಾಗಿದ್ಯಾ? ಏನನ್ನು ಕೊಟ್ಟಿದ್ದಾರೆ ಹೇಳು ಚಾನಲ್ಗೆ. ಇದೇನಂತ ನಂಗೆ ಗೊತ್ತಿಲ್ಲ. ಕೇಸರಿ ಬಾತು ಇದು ಗೊತ್ತಿಲ್ಲ. ಇದು ಒಡೆ ಹೆಂಗಿದೆ ಊಟ? ಬಜ್ಜಿ ಚೆನ್ನಾಗಿಡು. ಕೇಳಿಸ್ತಾ ಇಲ್ಲ. ಚೆನ್ನಾಗಿದೆ. ಹೇಗಿದೆಮ್ಮ? ಸೂಪರ್ ಆಗಿದೆಯಾ? ಯಾವಾಗಲೂ ಇದಾಗ ಹಚ್ಕೊಳ್ಳೋದು, ಚೇಂಜಸ್ ಇಲ್ಲ. ಅವಳಿಗೆ ಈಗ ಗೊತ್ತಾಗ್ತಿದೆ ನಾನು ವಾಕ್ ಮಾಡ್ತಿದ್ದೀನಿ ಅಂತ. ನಿನ್ ಜನ್ಮಕ್ಕೆ ಹೋಗೋ. ನೀವೇನಂತ ಗೊತ್ತಾಗಿಲ್ಲ. ನಿಮ್ಮನ್ನು ನೋಡಿದ್ದೀನಿ, ಬಟ್ ಹೆಸರು ಗೊತ್ತಿಲ್ಲ ನನಗೆ. ಪ್ರಸನ್ನ ಇಲ್ಲಿ ಬಂದಿದ್ದಾರೆ. ಪ್ರಸನ್ನ ಇನ್ನಂತ ಅವ್ರು ಬಂದಿಲ್ಲ. ನಾನು ಇನ್ನೊಬ್ರು ಪ್ರಸನ್ನ ಗೊತ್ತು ಅದಕ್ಕೆ. ಇಲ್ಲ ನಾವು ಇವಾಗ ಎಲ್ಲರೂ ಫ್ರೆಂಡ್ಸ್, ನೋ ಜಗಳ ಅಷ್ಟೇ. ಅವರು ಬೇರೆ ಏನೋ ಕೆಲಸ ಅಂತ ಬಂದಿಲ್ಲ. ಶಿವಣ್ಣ ಬೇಡ ಮಚ್ಚ, ಹೋಗ್ಬಿಟ್ಟ ಮಚ್ಚ. ನನ್ನ ಪರ್ಸು ಕಾಪಿ ಎಲ್ಲರದ್ದು ಎಲ್ಲ ಪ್ರಾಪರ್ಟಿ ಇದೆಯಾ? ಬನ್ನಿ ಫಸ್ಟ್ 3 ಜನ ಆಮೇಲೆ ಹೋಗೋಣ. ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ.
ತೋರಿಸ್ತೀನಿ ವಿಡಿಯೋ ಆಮೇಲೆ ಫಸ್ಟ್ ಟೈಮ್ 3 ಜನ ಸೇರಿ ವಿಡಿಯೋ ಮಾಡ್ತಾರೆ. ಯಾಕಂದರೆ 3 ಜನ ಸಿಕ್ಕಿರೋದು ಇವಾಗ ತುಂಬ ವರ್ಷಗಳ ನಂತರ. ತಿಂಗಳು ಅಂತ ಏನಿಲ್ಲ, ಒಂದು ವರ್ಷ ಅದೇ ಒಂದು ವರ್ಷ. ಸೊ ಇನ್ಮೇಲೆ 3 ಜನ ಸೇರಿ ವಿಡಿಯೋ ಮಾಡೋದು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ? ಹುಷಾರ್ ನಡೆಯೋ ಲೈನು ಬಾಯ್. ಲೈನ್ ಹುಡುಗರಿಗೆ ಬೇರೆ ಹುಡುಗಿರಿಗೆ ಬೇರೆ ಇದೆ ಮಚ್ಚ. ನೋಡಪ್ಪ ಬಾರೋ, ಯಾರಾದ್ರೂ ಸಿಕ್ಕಿದ್ರೆ ಕ್ಯಾಮ್ರಾ ಮುಂದೆ ತಗೊಂಡ್ಬಿಡು, ಕಂಟೆಂಟ್ ಮಾಡೋದು. ಎಲ್ಲಿ ಮಚ್ಚ ಹುಡುಗಿರ್ ಲೈನು? ಇವನು ರಾವಣಿ ಅಂತ ನನ್ನ ಗರ್ಲ್ ಫ್ರೆಂಡ್ ರಾವಣಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಹೀರಾ ಶೆಟ್ಟಿ ಚಾನಲ್. ಲೈಕ್ ಶೇರ್ ಸಬ್ಸ್ಕ್ರೈಬ್. ಸ್ನಾನ ಮಾಡ್ಬಿಟ್ಟು ಬಂದಿದ್ದಾನೆ ಈಗ. ಸಾಕು, ಎಷ್ಟು ಅಂತ ಉತ್ತ್ಯ ಲಂಗ್ಸ್ಗೆ ಸ್ವಲ್ಪ ಟಾರ್ ತಗೊಂಬರೋದು ಏನಾದ್ರು ಇದೆಯಾ? ಇಲ್ಲೆಲ್ಲ ಡಬ್ಬಿಂಗ್ ಆಗಲ್ಲ, ಮೈಕ್ ಕೊಡ್ತೀವಿ, ಮೈಕಲ್ಲಿ ಡಬ್ಬಿಂಗ್ ಮಾಡು. ಇಲ್ಲ ಮಾಡಲ್ಲ, ಇದ್ರು ಹಂಗೆ ಹಾಕ್ತೀನಿ. ಬೇಕು ಅಂತ ಕಂಡು ಇಲ್ಲ ಕೊಡೋಣ ನಾವು. ಗೈಸ್, ಯಾವುದೋ ಕಾಲೇಜ್ ಅಂತ ಬಂದು 3 ವರ್ಷ ದಬಾಗ್ದು ಮಣ್ಣು ಹತ್ತದು, ಯಾವುದೋ ಇಲ್ಲೆಲ್ಲ ಸರ್ಟಿಫಿಕೇಟ್ ಕೊಡಿಲಿ. ಸರ್ಟಿಫಿಕೇಟೇ ತಗೊಂಡಿಲ್ಲ, ಅದೊಳ್ಳೆ ಟಿಶ್ಯೂ ಪೇಪರ್ ಥರ ಐತೆ. 2,500 ಕಟ್ಸ್ಕೊಂಡವ್ರೆ. ಇವನೊಬ್ಬ ಕಿರಣ್ ಅಂತ ನನ್ನ ಹಾಳು ಮಾಡಿದವನೇ ಇವ್ರು ಎಕ್ಸಾಮ್ ಪಾರ್ಟ್ನರು ನನ್ನ ಲೈಫ್ ಹಾಳು ಮಾಡಿದವನು ಇವನು. ಇವಾಗ ಕಳ್ಳನ ಥರ ಆಗ ನಾನು ಏನು ಗೊತ್ತಿಲ್ಲ ಅಂತವನೇ. ನಾನು ಹಾಳು ಮಾಡಿದ್ದೆ ಇವನು. ಫಸ್ಟ್ ಇವನ್ನೆಲ್ಲ ಸಿಕ್ಕರೆ ಕೆರ್ಕರ್ದಾಗ ಹಾಕ್ರಿ. ಸುಮ್ಮನೆ ಯಾಕೆ ಕಿರಣ್ಗೆ ಎಷ್ಟು ಹೆಲ್ಪ್ ಮಾಡಿದಾನೆ ಗೊತ್ತಾ? ಅವ್ನ ಆನ್ಸರ್ ಇಂದ ಅವ್ಳು ತಗೊಂಡು ಅವಳ ಆನ್ಸರ್ ನಾನು ತರ್ದಿದ್ದೀನಿ. ಇವಳನ್ನ ಪಾಸ್ ಮಾಡಬೇಕು ಅಂದ್ರೆ ಇವನೇ ಕಾರಣ. ಇಬ್ರು ಪಾಸ್ ಆಗಬೇಕು ಅಂದ್ರೆ ಇಬ್ರು ಕಾರಣ ಅಲ್ಲ, ಇಬ್ರು ಪಾಸ್. ಅವಳ ಊಟ ಚಿಂತೆ, ರೆಡಿ ಹೋಗೋಣ. ಇಬ್ರು ಪಾಸ್ ಆಗಬೇಕು ಅಂದ್ರೆ ಇಬ್ರು ಕಾರಣ. ಇವ್ನು ಫಸ್ಟ್ ಬೆಂಚ್ ಹಾಕೋದಿದ್ರೆ ಇವ್ನು ಲಾಸ್ಟ್ ಬೆಂಚ್ ಹಾಕೋತಿರೋನು. ಏನ್ ತೋರಿಸಿದ್ರು ಇಬ್ರು? ಇವ್ರಿಬ್ರು ಪಾಸ್ ಆಗಬೇಕು ಅಂದ್ರೆ ಇಬ್ರು ಕಾರಣ. ಇವಳು ಚೀಟಿ ತರೋಳು, ಇವನು ಚೀಟಿ ತರೋನು. ಎಲ್ಲ ಚೀಟಿ ತಗೊಂಡು ಪಾಸ್ ಮಾಡೋರು. ನೀವು ಮಾಡಿಲ್ಲ ಅಂದ್ರೆ ನಾವು ಮಾಡಿದೀವಿ ಅಂತ ಹೇಳೋದು. ಇಲ್ಲ, ಅವ್ರು ನಿಜಾನೇ ಮಾಡಿರೋದು, ಅದಕ್ಕೆ ಹೇಳ್ತಾ ಇಲ್ಲ. ಓಕೆ, ಊಟ ಮಾಡೋಣ. ಎಲ್ಲಿದೆಯಲ್ಲ ಇನ್ನು? ಅಚ್ಚಾ, ನನ್ನ ಪರ್ಸ್ ನಿನ್ನ ಹತ್ರ ಇದೆ ತಾನೆ? ಕೌಂಟರ್ ಫಾರ್ ಗರ್ಲ್ಸ್ ಅಂತ ನೋಡೋ ಕಡೆ. ನಾನು ಆವಾಗಲೇ ಬಾಯ್ಸ್ ಕಡೆ ಹೋಗ್ಬಿಟ್ಟಿದ್ದು. ಅವಳೆಲ್ಲಿ? ಭಾರ್ಗವಿ ಅಕ್ಕ ಬನ್ನಿ, ಆ ಕಡೆ ಏನು ಅವ್ಳು ತಟ್ಟೆ ಇಸ್ಕೊಂಡ್ಬಿಟ್ಲು ಮುಂಚೆ ಆಲ್ರೆಡಿ. ಸಿಗ್ತಾ ನಿಮ್ಗೆ ಪ್ಲೇಟು? ನೀವು ಬಡಿಸ್ಕೊಂಡ್ರ ವಿಡಿಯೋ ತೊಗೊಂತೀನಿ, ಆಮೇಲೆ ನಾನು ಬಡಿಸ್ಕೊಳೋದು ವಿಡಿಯೋ ತೊಗೊಂಡ್ರು. ಸರಿ, ಇವಾಗ ಯಾವ ಮೂಲೆಗೆ ಹೋಗೋಣ? ನಮಗೆ ಅಂತ ಒಂದು ಅದೇ ಒಂದ್ಸತಿ ಕ್ಯಾಂಪಸ್ಗೆ ಬಂದ್ಮೇಲೆ ಇರೋ ಎಲ್ಲ ಹೋಗ್ತಿದ್ಯಾ? ಇರೋ 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 ಇರೋ, ಕೈ ಕೊಡೋ, ಇಲ್ಲಿ ಹೋಗ್ಬೇಡ. ಬಟ್ರಿ ಇದಾರೆ, ಬರೋಲ್ಲ, ಹೋಗಂಗಿಲ್ಲ. ಕೊಡು. ಚೆನ್ನಾಗಿ ಸ್ವಲ್ಪ ಅಡುಗೆ ಮಾಡ್ತಾ ಇದ್ದಾರೆ, ನೋಡ್ಕೊಳ್ಳಿ. ಅಡುಗೆ ಮಾಡೋ ಜೊತೆ ನಾವು ತಿಂತಾ ಇದ್ದೀವಿ. ಅವ್ರಿಗೆ ರಿವ್ಯೂ ಕೊಡೋಣ ಚೆನ್ನಾಗಿದೆಯಾ ಇಲ್ಲ ಅಂತ. ಹಿಡ್ಕೊಳ್ಳೋ ಒಂದು ನಿಮಿಷ, ನನಗೆ ಹಾಕ್ಕೊಂತೀನಿ. ನಮ್ಗೆ ಇವಾಗ ಏನೇನು ಕೊಟ್ಟಿದ್ದಾರೆ ಅಂತ ಚಟ್ನಿನಿಂದ ಆಚರಿ ಕೊಡ್ತೀನಿ. ಚಟ್ನಿ ಇರೋದು ಲಿಖಿತ, ಅದು ಬಾಯಿ. ಸೊ ಇವಾಗ ಫುಡ್ಡಲ್ಲಿ ಏನೇನಿದೆ? ಖಾರ ಬಾತ್, ಕೇಸರಿ ಬಾತ್, ವಡೆ, ಅದೇನೋ ರೋಲು, ವೆಜ್ ರೋಲು, ತಿಥಿ ವಡೆ. ವೆಜ್ ರೋಲ್ ಅಂದ್ರೆ ಹೆಂಗೆ? ನಾನು ದೊಡ್ಡದು ವೆಜ್ ರೋಲ್ ದೊಡ್ಡದು ವೆಜ್ ರೋಲ್ ಅನ್ಕೊಂಡ್ರೆ ಯಾವುದೋ ಚಪಾತಿ. ಯಾವ ಕಾಲೇಜ್ ಓದಿರೋದಮ್ಮ? ಯಾವ ಕಾಲೇಜು? ಕಾಲೇಜ್ ಕೊಡ್ತಾರೆ ವೆಜ್ ರೋಲು, ಕೊಡೋ ಟೊಮೆಟೊ ಮತ್ತೆ ಹೆಚ್ಚು. ಸೊ ವಿ ಹ್ಯಾವ್ ದಿಸ್ ಚಟ್ನಿ ಇಸ್ ಲಿಖಿತಾಸ್. ತಗೊಳ್ದು ನಿಮ್ಮ ಪ್ಲೇಟ್. ಸೊ ನಂದು
ಸೊ ತಿಂದಾದ್ಮೇಲೆ ನೋಡೋಣ. ಎಲ್ಲ ಇಲ್ವೇನೋ ತಿನ್ನೋದಕ್ಕೆ ಕೂತ್ಕೊಂಡು ವಿಡಿಯೋ ನೋಡ್ಕೊಂಡು ಅಲ್ಲಿ ಹೋಗ್ಬೋದು. ಅಲ್ಲಿ ಇಟ್ಕೊಳ್ಳೋಣ ಬಾ. ಅದು ಆ್ಯಕ್ಚುಲಿ ನಮ್ಮ ಸಿಗ್ನೇಚರ್. ಯಾವುದು ನಮ್ಮ ಸಿಗ್ನೇಚರ್ ಸ್ಟೈಲು? ಕನ್ನಡಣ ಬಚ್ಕೊಳ್ಳೋದು ಕನ್ನಡಣ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇದೆ ಅವ್ರ ಮೇಲೆ ಹಾಗೆ ಇರಲಿ. ಗೈಸ್, ಈ ಜಾಗದಲ್ಲಿ ಒಂದ್ಸತಿ ಏನು ಮಾಡಿದ್ವಿ ಗೊತ್ತಾ? ಕಾಂಪೌಂಡ್ ಎಗ್ರದ್ವಿ. ಇಲ್ಲಿ ಹಿಂದೆ ಬ್ಯಾಕ್ ಸೈಡಲ್ಲಿ ಶೇಷಾರಿಪುರಮ್ದು ಯಾವಾಗಲೂ ಈ ರೋಡಲ್ಲಿ ಬಂದರೆ ಆಲ್ಮೋಸ್ಟ್ ಅಲ್ಲಿ ಯಲಹಂಕ ಸೈಡಲ್ಲಿ ಇರೋರು ಎಲ್ಲರಿಗೂ ಗೊತ್ತಿರುತ್ತೆ. ಶೇಷಾರಿಪುರಂ ಬ್ಯಾಕ್ ಸೈಡಲ್ಲಿರೋ ಕುಷ್ಕ ಟೇಸ್ಟು ಬಜೆಟ್ ಫ್ರೆಂಡ್ಲಿ. ಟೇಸ್ಟ್ ಬಜೆಟ್ ಫ್ರೆಂಡ್ಲಿ. ಚೆನ್ನಾಗಿರುತ್ತೆ. ಪ್ರೈಸು ಬಜೆಟ್ ಫ್ರೆಂಡ್ಲಿ. ಟೇಸ್ಟ್ ಮಾತ್ರ ದೇವರೊಣೆಗೂ ಚೆನ್ನಾಗಿರುತ್ತೆ. ಅಲ್ಲಿ ಪರೋಟ, ಚಿಕನ್ ಕರಿ, ಕುಷ್ಕ ಚಿಕನ್ ಕರಿ ಮಾಡೋ ದೇವರೊಣೆಗೂ ಚೆನ್ನಾಗಿರುತ್ತೆ. ನಾವು ತಿನ್ಬೇಕಾದ್ರೆ ಆವಾಗ ಫುಲ್ ಪ್ಲೇಟ್ ಕಟ್ಟಿ ಹಾಫ್ ಪ್ಲೇಟ್ ಎಷ್ಟಿತ್ತು ಅಂತ ನಮಗೆ ತೊಗೊಂಡು ಮತ್ತೆ ಎರಡನೇ ಮಿಕ್ಸ್ ಮಾಡ್ಕೊಂತೀನಿ ನಾವು. ನನ್ನ ಲೈಫ್ ಹೆಂಗೈತೆ ಆ್ಯಕ್ಚುಲಿ, ನಾನು ಈ ಕಾಂಪೌಂಡ್ ಎಗ್ರಿದ್ ಕಾರ್ನ ಮ್ಯಾಚ್ ನೋಡೋಕ್ಕೆ ಅಂತ ಫಸ್ಟ್ ಪಿ ಅದು ಜಾಯ್ನ್ ಆಗಿ 2 ಮಂತ್ಸಿಗೆ ಕಾಂಪೌಂಡ್ ಎಗ್ರಿದ್ದು. ಆಮೇಲೆ ಮತ್ತೆ ಇನ್ನೊಂದ್ಸತಿ ಬೇರೆಯವ್ರನ್ನ ಕಾಂಪೌಂಡ್ ಎಕ್ಸಿದ್ದು ಏನಕ್ಕೆ ಕುಶ ತರಿಸಿದ್ವಿ. ಇದು ವೆಜ್ ರೋಲ್ ಅಂತ ಸ್ವಲ್ಪ ನೋಡಿ, ಈರುಳ್ಳಿ ತೋರಿಸ್ಬಿಟ್ಟು ಚಪಾತಿದು ರೋಲ್ ಮಾಡಿಬಿಡೋರೆ. ಅದನ್ನು ವೆಜ್ ರೋಲ್ ಅಂತ ಅಂದ್ಬಿಟ್ಟು ಸುಮ್ಮನೆ ಹೆಸರು ಮಾತ್ರ. ಅದನ್ನ ಎಣ್ಣೆಗೆ ಹಾಕಿ ನಮಗೆ ಕೊಟ್ಟಿದ್ದಾರೆ. ಎಣ್ಣೆಲಿ ಕರೆದಿದ್ದಾರೆ. ಬಿಸಿದೆನಾ? ಹಾಂ, ಸ್ವಲ್ಪ ಬಿಸಿದೆ. ಎಣ್ಣೆಗೆ ಹಾಕಿ ಕೊಟ್ಟಿದ್ದಾರೆ. ಈರುಳ್ಳಿ ಸ್ವಲ್ಪ ಇಲ್ಲಿ ಪಾಸ್ ಮಾಡ್ತೀವಿ. ನಾಟ್ ಬ್ಯಾಡ್, ಬಟ್ ಟೇಸ್ಟ್ ಸ್ವಲ್ಪ ಚೆನ್ನಾಗೇ ಇದೆ. ಚೆನ್ನಾಗಿದೆ, ನಾಟ್ ಬ್ಯಾಡ್. ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ತುಂಬ ಲೆಸ್ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ದಾರೆ. ನೋಡಿ ಗೈಸ್, ನಮ್ಮನೆ ನಮ್ಮ ಗುಂಡ ನೋಡಿರ್ತೀರ ನೀವು ಹಳೆ ಬ್ಲಾಗಲ್ಲಿ. ಅವ್ನು ತಿನ್ನಷ್ಟು ಇಲ್ಲ. ಇದನ್ನು ತಿನ್ಬಿಟ್ಟು ಮನುಷ್ಯ ಹೆಂಗಿರ್ಬೇಕು ರಾತ್ರಿ ಹೊಡೆದು. ಅದಕ್ಕೆ ನಾವು ಆಚೆ ತಿನ್ಕೊಂಡು ಹೋಗ್ತೀವಿ ಬಜೆಟ್ ಇದ್ರೆ. ಇಲ್ಲ ನಮ್ಮದು ಹೋಗಿ ಒಂದು ಬೈಟು ಕಾಫಿ ತಗೊಳೋದಿದೆ, ಅದು ತೋರಿಸ್ತೀವಿ ಬೈಟು. ಸೊ ಒಂಚೂರು ತೋರಿಸ್ಕೊಡಿ, ಮತ್ತೆ ಸಿಗೋಣ. ಹೋಗೋಣ. Bye guys. Keep supporting them. Bye. ಹಾಯ್ ಗಾಯ್ಸ್, Welcome back. ವಿ ಆರ್ ಡನ್ ವಿತ್ ಊಟ. ಊಟ ಆಯಿತು. One round of photo session. ಇವಾಗ ಒಂದು ವಿತೌಟ್ ಇದೇನೋ ಡ್ರೆಸ್ ಇದೆಯಲ್ಲ, ಈ ಡ್ರೆಸ್ ಒಂದು ಗೌನ್ ಅದರದ್ದು ವಿಡಿಯೋ ಮಾಡಬೇಕಿತ್ತು. ಬಟ್ ಅದು ರಿಲೀಜಿಯಸ್ ಕಂಟೆಂಟ್ ಆಗುತ್ತೆ ಅಂತ ನಾವು ಮಾಡಿಲ್ಲ. ಬಟ್ ಇಟ್ಸ್ ಓಕೆ. ಅದಕ್ಕೆ ಇವಾಗ ಇನ್ನೂ ಸರ್ಟಿಫಿಕೇಟ್ ತೊಗೊಂಡಿಲ್ಲ. ಆಗ್ಬೋದು ನಿಮಗೆ. ಅರ್ಥ ಆಗಿರೋಣ ನಾವೇನೋ ಮಾಡೋಕ್ಕಾಗಲ್ಲ, ಅದು ಹಾಕಂಗಿಲ್ಲ. ಇದು ಕೆಲ್ಸ್ಕೊಂಡ್ರೆ ಕಷ್ಟ. ಸರಿ, ಸೊ ಇವಾಗ ಸರ್ಟಿಫಿಕೇಟ್ ಹಾಕ್ಕೊಡ್ತೀವಿ. ಅಲ್ಲಿ ಮುಂದೆ ಕರೆಕ್ಟಾಗಿ ಗೊತ್ತಿಲ್ಲ, ಅವ್ರು ಕೇಳ್ಕೊಂಡು ಹೋಗ್ಬೇಕು. ಅರ್ಪಿತನ ಕೇಳೋಣ. ಕೆಳಗಡೆ ಕೊಡ್ತಾರೆ ಬಾರು. ಒಳ್ಳೆ ಕೇಳೋ ಅರ್ಪಿತಾ, ಸರ್ಟಿಫಿಕೇಟ್ ಎಲ್ಲಿ ಕೊಡ್ತಾರೆ? ಸೆಕೆಂಡ್ ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರಲ್ಲಿ ಯೂಶಲಿ ಮಾರ್ಕ್ಸ್ ಕಾರ್ಡ್ ಆಫೀಸ್. ಅಲ್ಲೇನಾ? ಮತ್ತೆ ಇಲ್ಲೆಲ್ಲ ಏನಕ್ಕೆ ಕರ್ಸಿದ್ರು? ಪೆಂಡಲ್ ಏನಕ್ಕೆ ಹಾಕ್ಸಿದ್ರು? ಸುಮ್ಮನೆ ಮತ್ತೆ ನಮ್ಮ ಗ್ರೂಪ್ ಫೋಟೋ ಎಲ್ಲ ತೆಗಿಯಲ್ವಾ? ಗ್ರೂಪ್ ಫೋಟೋ ಎಲ್ಲ ತೆಗಿಯಲ್ಲ? ಮಚ್ಚ ನಮಗೆ ಪ್ಯಾರೆಂಟ್ಸ್ ಕರ್ಕೊಂಬರ್ಬೇಕಂತ ಹೇಳಿಲ್ಲ. ಇಲ್ಲಾಂದ್ರೆ ನಮ್ಮ ಪೇರೆಂಟ್ಸ್ಗೆ ತುಂಬ ಪ್ರೌಡ್ ಫೀಲ್ ಆಗೋದು. ಏನೋ ಕಿಸ್ಟ್ ದಬಾಕಿಲ್ಲ, ಬಟ್ ಆದರೂ ಪಾಸ್ ವಿತ್ ಗುಡ್ ಪರ್ಸೆಂಟೇಜ್. ಕನ್ನಡದಲ್ಲಿ ನಾವು ತುಂಬ ಒಳ್ಳೆ ಪರ್ಸೆಂಟೇಜಲ್ಲಿ ಪಾಸ್ ಆಗಿದ್ದೀವಿ. ಪರ್ಸೆಂಟೇಜ್ಗೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ಸಾರಿ. ಕಲ್ತ್ಕೊಂಡು ಹೇಳು ಅಂತಾರೆ ಆಮೇಲೆ. ಬಟ್ ನಾನು ಕನ್ನಡದವ್ರೆ. ನೋಡಕ್ ನೇಪಾಳಿ ಇದ್ದಂಗೆ ಒಳ್ಳೆ ಮಚ್ಚ. ನೋಡಕ್ ಕನ್ನಡದವಳು ಅಂತ, ನೋಡಕ್ ನೇಪಾಳಿ ಇದ್ದಂಗಿಲ್ಲ. ಅದು ಕನ್ನಡಿಗ ಬೆಂಗಾಳಿ ಇದ್ದಂಗಿದ್ಯಾ ಮಚ್ಚ. ಗೈಸ್, ಇಲ್ಲಿ ಆ್ಯಕ್ಚುಲಿ ಪ್ರೋಗ್ರಾಮ್ ನಡೀತಿತ್ತು, ಬಟ್ ಅದು ಯಾವುದು ನಮಗಲ್ಲ. ತುಂಬ ನಮಗಿಂತ ಜಾಸ್ತಿ ಓದಿರೋರು, PhD ಹೋಲ್ಡರ್ಸು, ರ್ಯಾಂಕ್ ಹೋಲ್ಡರ್ಸು ಮಾತ್ರ ಹಾಕಿದ್ದಾರೆ. ಟಾಪರ್ಸು, PhD ಹೋಲ್ಡರ್ಸು, ಜಗಬಿಡ. ನಾವು ಡಿಗ್ರಿ ಹೋಲ್ಡರ್ಸ್, ಜಗಬಿಡ ರ್ಯಾಂಕ್ ಹೋಲ್ಡರ್ಸು. ನಾವು ಗ್ರ್ಯಾಜುಯೇಷನ್, ಸಿಂಗಲ್ ಡಿಗ್ರಿ. ಹೋಣ ಅಲ್ಲ ಮಚ್ಚ. ಗೈಸ್, ನಿಜ ಹೇಳ್ಬೇಕಂದ್ರೆ ನಮ್ಮ ಸೀನಿಯರ್ಸ್ ಇರ್ತಿದ್ರು, ಒಂದು ಗ್ರೂಪ್ ಫೋಟೋ ತೊಗೊಂಡು ಕ್ಲಾಸ್ ಅವರೆಲ್ಲ ಇರೋರು ಅಲ್ಲೇನಾ? ಸೀನಿಯರ್ಸ್ ಹೆಂಗೋ ತೊಗೊಂಡಿದ್ದಿದ್ದು ಫೋಟೋ ಗ್ರೂಪಲ್ಲಿ? ಬಾರ್ ಸೀನಿಯರ್ಸ್ ಫೋಟೋ ಹೆಂಗಿರ್ತಿತ್ತಿಲ್ಲಿ? ನಾವು ಅನ್ಕೊಂಡ್ವಿ ನಮ್ಮ ಕ್ಲಾಸ್ ಅವರು ಇರ್ತಾರೆ ಅಂತ. ಆಮೇಲೆ ಗೊತ್ತಾಯ್ತು ನಾವು ಯಾವುದೇ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಗೈಸ್, ಕಾಲೇಜಲ್ಲಿ. ಯಾಕಂದರೆ ನಮ್ಮ ಬಾಡಿ ಡೋಲ್ಸ್ ಏನೋ ನಮ್ಮ ಕ್ಲಾಸಲ್ಲಿ ಒಂದು ಗ್ರೂಪ್ ಇತ್ತು, ಆ ಗ್ರೂಪಲ್ಲಿ ನಾವೆಲ್ಲ ಆಚೆ ಒಂದು ಗ್ರೂಪ್ ಇತ್ತು, ಸೊ ಅದರಲ್ಲೂ ಇಲ್ಲ. ಬಾಯ್ಸ್ ಗ್ರೂಪ್ ಇತ್ತು, ಅದರಲ್ಲೂ ಇವಾಗಿಲ್ಲ. ಎಷ್ಟೋ ಜನ ಬಾಯ್ಸ್ ಬಂದಿಲ್ಲ ಬಿಕಾಸ್ ಅದು ಇದು ನಮ್ಮ ಕಾಲೇಜ್ ಏನೋ ಇದು ಎಂಟ್ರೆನ್ಸ್. ನೋಡಿ
ಮಾರ್ಕ್ಸ್ ಕಾರ್ಡ್ ಕೊಡ್ತಾರಂತಲ್ಲ ಅಲ್ಲ ಅಂತ ಸಬ್ಮಿಟ್ ಮಾಡ್ಬಿಡೋಣ. ಮಾಸ್ಕ್ ಜೊತೆ ತಗೊಂಡೋಣ. ತುಂಬ ಕಷ್ಟ ಆಗುತ್ತೆ. ಕೊಟ್ಟು ಬರೋಷ್ಟು ಲೇಟ್ ಆಗುತ್ತಪ್ಪ. ಸೊ ನಾವು ಬಂಕ್ ಹಾಕಿ ಇಲ್ಲಿ ಎಷ್ಟು ಸತಿ ಟೆನ್ಷನ್ ಮಾಡಿದೀವೋ. ಮೈ ಗಾಡ್ ಅಲ್ಲಿ ಎತ್ಕೊಬೇಕು ಅಂತ ಬಿಡೋ ಅದೆಲ್ಲ ಹೇಳಬಾರ್ದು. ಈಗ ಮಚ್ಚ ಅಲ್ಲಿ ಏನು ಹಾಕಿದ್ದಾರೆ, ಪ್ಲೇಸ್ಮೆಂಟ್ ಹಾಕಿದ್ದಾರೆ. ಆ ಪ್ಲೇಸ್ಮೆಂಟಲ್ಲಿ ಒಂದು ಪ್ಲೇಸ್ಮೆಂಟ್ ಗೈಸ್ ಅಲ್ಲಿ ಇದೆಯಲ್ಲ, ಅದು ಶೀಟಲ್ಲಿ ಒಂದು ಪ್ಲೇಸ್ಮೆಂಟ್ ಯಾರಿಗಾನ ಕರೆಕ್ಟಾಗಿ ಸಿಕ್ಬಿಟ್ಟಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ನನ್ನ ಚಾನಲ್ ಯಾರಾದ್ರು ಈ ಕಾಲೇಜಲ್ಲಿ ಓದಿ ಪ್ಲೇಸ್ಮೆಂಟ್ ಸಿಕ್ಕಿರೋರು. ನನಗೆ ಸಿಕ್ಕಿದೆ, ನಾನು ಇಲ್ಲ ಅಂತ ಹೇಳಲ್ಲ, ತುಂಬ ಕಮ್ಮಿ ಜನಕ್ಕೆ ಸಿಕ್ಕಿದೆ ಪ್ಲೇಸ್ಮೆಂಟ್. ಏಯ್ 400 800 ತಾನೇ ಬರಬೇಕು. 700 ಇದೆ. ಇಲ್ಲ 8 5 6 7 8 5 6 7 8 ವಿಡಿಯೋದಲ್ಲಿ ಇಲ್ಲ ಗೈಸ್ ಸಾರಿ, ನನಗೆ ಅದು ಕಾಣಿಸ್ತಿಲ್ಲ. ಎರಡು ಏನು ಕನ್ಫ್ಯೂಸ್ ಆಯ್ತು. ಚೇಂಜ್ ಮಾಡೋದು ಹೇಳ್ತಿದ್ದೀನಿ ಬಟ್ ಅರ್ಥ ಮಾಡ್ತಿಲ್ಲ. ಡಾಕ್ಟ್ರ್ ಹೇಳಿದ್ದಾರೆ ಪವರ್ ಚೇಂಜ್ ಮಾಡಬೇಕಂತ ಮಾಡಿ. ನಮ್ಮ ಕ್ಲಾಸ್ಗೆ ಹೋಗ್ಬೇಕೇನೋ? ಹೋಗೋಣಮ್ಮ ನಮ್ಮ ಕ್ಲಾಸಲ್ಲಿ. ಕ್ಲೋಸ್ ಮಾಡಿದ್ದಾರೆ. ನಮ್ಮ ಕ್ಲಾಸ್ ನಿಮಗೆ ತೋರ್ಸೋಕ್ಕಾಗಲ್ಲ. ಇನ್ನೊಂದು ಎರಡು ವರ್ಷ ಇಲ್ಲ. ಸೊ ಅಲ್ಲಿ ಎದುರುಗ ಈ ಕಡೆಯಿಂದ ಸೆಕೆಂಡ್ ನನ್ನ ಕ್ಲಾಸ್. ಹಾಂ. ಸೊ ಅದಾದ್ರ ಮೇಲೆ 316 ಅದ್ರ ಪಕ್ಕದ ಕ್ಲಾಸು ಹರ್ಷಿಯವರು. ಇದು ಅದು ಪಿ ಯು ಕ್ಲಾಸ್ ಆಯಿತು. ನಾವು ಡಿಗ್ರಿ ನಾವಾ? ಡಿಗ್ರಿ ಇದಲ್ಲ, ಇದು ಪಿ ಯು. ಹಾಂ ಪಿ ಯುದೇ ಗೈಸಿದು ಅಲ್ಲಿ ಇದೆಯಲ್ಲ ಲಾಸ್ಟ್ ಆ ಕಡೆ. ಇವೆರಡು ಬಾಗ್ಲೂ ಇವ್ರ ಕ್ಲಾಸೇ. ಈ ಸೈಡು ಸೆಕೆಂಡ್ ಕ್ಲಾಸ್, ಅದು ನಮ್ಮದು. ಈ ಕಡೆಯಿಂದ ಸೆಕೆಂಡ್ ನನ್ನ ಕ್ಲಾಸ್. ಇವ್ರದ್ದು ಪಿ ಯು ಅಲ್ಲಿ ನಂದು. ಗೈಸ್ 5 ವರ್ಷ ಕಾಲೇಜಲ್ಲಿ ಇದ್ವಿ. ಮೇಲೆ ಹೋಗ್ಬೇಕು, ಅದನ್ನ ಕೆಳಗೆ 5 ವರ್ಷದಿಂದ ಕಾಲೇಜಲ್ಲಿ ಇದೆ. ಫಸ್ಟ್ ಯಾವತ್ತೂ ಯೂಸ್ ಮಾಡಿದ್ದೆ ಲಿಫ್ಟು? ಇಲ್ಲ, ಒಂದ್ಸತಿ ಒಂದು ಅಂಕಲ್ ಜೊತೆ ಹೋಗಿದ್ದು. ನಮ್ಮ ಫ್ರೆಂಡ್ ನಾವು 5 ವರ್ಷದ ಕಾಲೇಜಲ್ಲಿ ಇದ್ವಿ. ಒಂದೇ ಸತಿ ಲಿಫ್ಟಲ್ಲಿ ಅದು ಏನು ಪಾಟ್ ತರಕ್ಕೆ ಎತ್ತಿಕ್ ಟೈಮ್ ಏನೋ ಬೇಕಿತ್ತು ಅಂತ ತಗೊಂಡಿದ್ದು. ಕ್ಯಾರಿ ಮಾಡ್ತಾ ಇದ್ವಿ. ಸೊ ಅದು ಬಿಟ್ಟರೆ ಇವಾಗಲೇ ಹೋಗ್ತಾ ಇರೋದು. ಅದು ತುಂಬ ನಿಧಾನಕ್ಕೆ ಬರ್ತಿದೆ. ಯಾವಾಗ ಹೋಗ್ತೀನಿ ಅಂತ ನೀನು ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ಮಾಡ್ತಾನೆ ಇರು. ನಾವು ಬರಲ್ಲ, ಇದು ಆಫೀಸ್ ಈ ವ್ಯಕ್ತಿ ಸಿಗ್ತಾರೆ, ಮಾತಾಡಿಸ್ಕೊಳ್ಳಿ. ಇದು ನಮ್ಮದೇ ಕಂಪ್ನಿ ಗೈಸ್. ಇವರು 3 ಜನ ಲಿಫ್ಟ್ ಪ್ರೈಸ್ ಮಾಡ್ತಾರೆ. ಕಂಪ್ನಿ ಇದು ಅಂತ ಲಿಫ್ಟ್ ಅಂತ ಇವ್ರು ಗೊತ್ತಿಲ್ಲ. 3 ವರ್ಷದಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು. ಬಾ ಇಳಿ. ಇಲ್ಸ್ ಹಾಕಿದ್ವಿ ಕೊಡೋ ಕಾಲು ನೋವು ಪಾಪ ಅಲ್ಲಿಗೆ. ಅವಳು ಎತ್ಕೊಳ್ಳೋದ್ರೆ ಅವ್ಳು ಬಿದ್ದೋಗೋದು ಗ್ಯಾರಂಟಿ. ರಾವಣಿ ಸೊಟ್ಟ ಮುರಿಯೋದು ಗ್ಯಾರಂಟಿ. ಗೈಸ್ ಇಲ್ಲೇನೋ ನಡೀತಿದೆ ನೋಡಿ. ಜಿಮ್ಗೆ ಹೋಗ್ತಾ ಇದೀವಿ ಅಂದ್ಬಿಟ್ಟು ಮಚ್ಚ ಬಿದ್ರೆ ಹೋಯ್ತು. ಅಕ್ಕಿ ಮೂಟೆ ಇದ್ದಂಗೆ ಮಾಡು ಗೈಸ್. ಮಚ್ಚ ಅಕ್ಕಿ ಮುಟ್ಟೆ ಅಂದ್ಬಿಟ್ಟ ಮಚ್ಚ ನಿನಗೇನೆ. ಜಿಮ್ಗೆ ಹೋಗ್ತಿದ್ದೆ ತಾನೆ 54 kg ಎತ್ತ. 54 kg ಅಕ್ಕಿ ಮೂಟೆ. ಗೈಸ್ ಫೈನಲಿ ವಿ ಗಾಟ್ ಅವರ್ ಸರ್ಟಿಫಿಕೇಟ್ಸ್. ಅದು ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಒಬ್ಳು. ಇವಾಗ ನಾವೆಲ್ಲ ಹೋಗ್ತಿದ್ವಿ, ಹೋಮ್ ಮನೆಗೆ ಹೋಗ್ತಿದ್ವಿ. ಮನೆಗೆ ವಿಲ್ ಮೀಟ್ ಯು ವೆರಿ ಸೂನ್. ಆದಷ್ಟು ಬೇಗ ನಿಮಗೆ ಸಿಕ್ಕಿ ಇನ್ನೊಂದು ವಿಡಿಯೋ ಮಾಡಿ ಕಂಟೆಂಟ್ ಕೊಡ್ತೀವಿ. ಸೊ ಸಪೋರ್ಟ್ ಮಾಡಿ ನಮ್ಮ ಹರ್ಷಿತಾ ಅವ್ರ ಸೊ ಚಾನಲ್. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ, ಹೆಲ್ತ್ ಕಡೆ ಗಮನ ಕೊಡಿ. ಹೀಗೆ ಏನೋ ಅಲ್ಲಿ ಯಾಕೋ ಇವಾಗ ಫೋಟೋ ಬೇಕು ನಾನು ನಿಂಗೆ ಸಂಗೀತ ಫೋಟೋ ಬೇಕು ಅಲ್ಲಿ. ಎಲ್ಲೋ ಇದು ಯಾಕೊಬ್ರು ಎತ್ಕೊಂಡು ತಗೊಬೇಕಾಗುತ್ತೆ ನಾವು. ಟೋಪಿ ಇಲ್ಲ ಮಚ್ಚ, ಅವ್ರು ಯಾರೋ ತಗೊಂತವ್ರೆ. ಅವ್ರದ್ದೇ ಎತ್ಕೊಂಡು ಮೇಡಮ್ ಕಾಲು ನೋಡ್ತೈತೆ ಈ ಸಾಧ್ಯ. ನನಗೂ ಕಾಲು ತುಂಬ ನೋಡ್ತೈತೆ. ಇವ್ರದ್ದು ಏನೋ ಗೊತ್ತಾಗ್ತಲ್ಲ ಅಷ್ಟೇ. ಸಂಗಿ ಮಂಗಿಲ್ಲ ನೋಡಮ್ಮ
ಗೊತ್ತು ನನಗೆ. ನಮ್ಗೆ ಯಾಕೆ ಬೇರೆಯವ್ರ ಮನೆ ವಿಷಯ ಮಾತಾಡೋರ್ಗು ಮಾತಾಡೋದು. ಮಾತಾಡ್ಬಿಟ್ಟೆ ಬಿಟ್ಬಿಟ್ಟು ಸರಿ ಬನ್ನಿ ಹೋಗೋಣ. ಸರಿ ಗಾಯ್ಸ್ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ